ದೇವೇಗೌಡರ ಕೈಯಲ್ಲಿ ಈ ರಾಜ್ಯದ ಚುಕ್ಕಾಣಿ ಕೊಡುವಂಥ, ಸಪೋಸ್ ಏನಾದರೂ BJP JDS ಒಂದಾದ್ರೆ ಅವ್ರು ಚುಕ್ಕಾಣಿ ಕೊಡುವಂಥ ಒಂದು ಮಾತನ್ನು, ಮೆಸೇಜನ್ನು ಕಳಿಸಿದ್ದು BJPಯಲ್ಲೇ ಬಹುತರ ಒಬ್ಬ ಸದಸ್ಯರಿಗೆ ಅಥವಾ ಶಾಸಕರಿಗೆ ಇದು ಗಾಬರಿ ಉಂಟು ಮಾಡುವಂಥದ್ದಾಗಿತ್ತು ಅಂತ. ಯಾಕಂದ್ರೆ ಮೂಲತಃ JDS ವಿರೋಧ ಮಾಡಿಕೊಂಡು ಮತ್ತೇನು ಮಾಡಿ ಬೆಳೆದಂಥ BJPಯಲ್ಲಿ ನಿಷ್ಠುರವಾಗಿ ತಮ್ಮದೇ ಅಂತ ವಿಚಾರದಾರೆ, ಸರಿ ತಪ್ಪ ಬೇರೆ ವಿಷಯ. RSSಗೆ ಬಂದಿರಬೇಕು ಮಾಡಬೇಕು ಅನ್ನೋಂಥ ನೆಲೆಯಲ್ಲಿ ಬೆಳೆದಂಥವ್ರು, ಸತ್ಯನ ನಂಬಿದಂಥವ್ರು ಅಂಥವ್ರಿಗೆಲ್ಲ ಇದು JDS ಜೊತೆಗೆ JDS ಅವ್ರು ಏನಾರು ಮಾಡೋದು ಸರಿ ಅನ್ನಿಸ್ಲಿಲ್ಲ. ಇದ್ದುದ್ರಲ್ಲಿ ನಮ್ಮ ಯಡಿಯೂರಪ್ಪ ಇರಲಪ್ಪ ವಿಜೇಂದ್ರ ಇಲ್ಲಿ ಇವ್ರು ಕೇಳಿಗೆ ಬರ್ತಾರೆ ನಮ್ಮವ್ರು ಅಂತೇಳಿ ಅಲ್ಲಿ ಹೋಗಿ ಅವ್ರನ್ನೇನು ಕೇಳೋದದ ಬೇರೆ ಪಕ್ಷ. ಇದು ಒಂದು ಕಾರಣ ಆಯಿತು. ಇದು ನಾವು ಇಲ್ಲೇ ಮರಲಿಕ್ಕೆ ಆಗೋದಿಲ್ಲ. ಮೋದಿ ಅವರು ಸರಿನೂ ತಪ್ಪು ಮಾಡಿದ್ದು. ಇಲ್ಲೇ ಕರ್ನಾಟಕದಲ್ಲೇ BJPಯ ಭಾಳಷ್ಟು ನಾಯಕರು ಒಂದಾಗೋದು ಯಡಿಯೂರಪ್ಪರ ಬೆನ್ನ ಹಿಂದೆ ಬರುವಂಥ, ಅದರಲ್ಲೂ ಸದಾನಂದ ಗೌಡರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಸಹಿತ ಅನಿಸ್ಯಾದ. ಹೋಗಿ ಅವ್ರಿಗೆ ನಾವು ನಮ್ಮ ದೇವೇಗೌಡರು ಹೋಗಿ ಅವ್ರ ಮುಂದೆ ನಿಲ್ಲೋಕ್ಕಿಂತಲೂ ನಮ್ಮ ಯಡಿಯೂರಪ್ಪನ ಕರೆದು ಕೇಳಿದ್ರೆ ಮಾಡೋಂಗಿದ್ರಲ್ಲಪ್ಪ, ಇವ್ರು ಬಿಟ್ಟು ನಾವು ಯಾಕೆ ಹೋಗೋಣ ಅಂತ ಮನಸ್ಥಿತಿನ ಬೆಳೀತು. ಮತ್ತು ಅದೇ ಕಾಲಕ್ಕೆ ಯಡಿಯೂರಪ್ಪರ ವಿರೋಧಿ ಬಣದಲ್ಲಿದ್ದಂಥ ಅನೇಕರು ಯತ್ನಾಳರ ಬೆನ್ನು ಹತ್ತೋದನ್ನು ಬಿಟ್ಟು ದೂರ ಸರಿದ್ರು. ಕಾರಣ ಅಂದ್ರೆ ಏನು ಅವ್ನ ಜೊತೆ ಬೆನ್ನು ಹತ್ತಿದ್ರು ಅದು ನಮಗೆ ಆಗೋದಿಲ್ಲ.